ಅಲ್ಲಿ ಎಲ್ಲಾದರೂ ಅತ್ಯಂತ ಹೆಚ್ಚಿನ ಭ್ರಷ್ಟಾಚಾರ ನಡೆದಿದೆ ಅಂದರೆ ಅದು KKRDBಯಲ್ಲಿ ನಡೆದಿದೆ ಅಂತ ಹೇಳ್ತಾ ಇದ್ದೀವಿ. ಯಾಕಂದರೆ ಇವತ್ತು ಮಂಡಳಿ ಸರ್ಕಾರದ ಹತೋಟಿಯಲ್ಲೇ ಇಲ್ಲ. ಸರ್ಕಾರ ಏನಿದೆ ಅಂದರೆ ಸರ್ಕಾರದ ಉನ್ನತ ಮಟ್ಟದ ಅಧಿಕಾರಿಗಳು ಅಥವಾ ಸಂಬಂಧಪಟ್ಟ ಸಚಿವರು, ಮುಖ್ಯಮಂತ್ರಿಗಳು ಈ ಮಂಡಳಿಯನ್ನು ಹತೋಟಿಗೆ ತೆಗೆದುಕೊಂಡು ಒಂದು ಅಭಿವೃದ್ಧಿ ಪಥದಲ್ಲಿ ಸಾಗಿಸುವ ನಿಟ್ಟಿನಲ್ಲಿ ಇವತ್ತು ವಿಫಲರಾಗಿದ್ದಾರೆ ಅಂಥೇಳಿ ಈ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವತ್ತು ಏನು ಈ ಭಾಗದ ಡೆವಲಪ್ಮೆಂಟ್ ಆಗಬೇಕು ಅಂಥೇಳಿ ಸರ್ಕಾರ ನಾವು 5,000 ಕೋಟಿ ಕೊಡ್ತೀವಿ, 10,000 ಕೋಟಿ ಕೊಡ್ತೀವಿ ಅಂಥೇಳಿ ಜಂಬ ಕೊಚ್ಕೊಳ್ತಾ ಇದೆ. ಇವತ್ತು ಇದೇ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ 2023ರಿಂದ ನಾವು 10,000 ಕೋಟಿ ಕೊಡ್ತಾ ಇದ್ದೀವಿ ಅಂಥೇಳಿ ಹೇಳ್ತಿರುವಂಥ ಸರ್ಕಾರ ಈ ವರ್ಷದ ಏನು 2025-26ನೇ ಸಾಲಿನ 5,000 ಕೋಟಿ ರೂಪಾಯಿ ಏನು ಘೋಷಣೆ ಮಾಡಿದೆ, ಈ ಘೋಷಣೆಗೆ ತಕ್ಕಂಗೆ ಕ್ರಿಯಾ ಯೋಜನೆ ಮಾಡಲಿಕ್ಕೆ ಇವರೆಲ್ಲ ರೆಡಿ ಇಲ್ಲ. ಒಂದು ಏನಂದರೆ ಇವತ್ತು ಸರ್ಕಾರ ಏನು 5,000 ಕೋಟಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿತ್ತು, ಅದರಲ್ಲಿ 862.32 ಕೋಟಿ ಕ್ರಿಯಾ ಯೋಜನೆ ಮಾತ್ರ ಮಾಡಿದೆ. ಅಂದರೆ ಉಳಿದಂಥ ಏನು 4,137 ಕೋಟಿ ಕ್ರಿಯಾ ಯೋಜನೆಯೇ ಆಗಿಲ್ಲ ಇಲ್ಲಿ ತನಕ. ಮಾರ್ಚ್ ಮುಗ್ಲಿಕ್ಕೆ ಬಂತು, ಈಗ ಇದು ಫೆಬ್ರವರಿ ಮುಗಿತು, ಮಾರ್ಚ್ ಮುಗಿತು, ತಿಂಗಳಲ್ಲಿ 4,137 ಕೋಟಿ ಇವ್ರು ಖರ್ಚು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಎಕ್ಸ್ಪೆಂಡಿಚರ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಇವತ್ತು ಸರ್ಕಾರ ಏನಿದೆ ಅಂದರೆ ಇದು ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂದರೆ ಇವತ್ತು ಏನು ಈ ಭಾಗದ ಡೆವಲಪ್ಮೆಂಟ್ ಆಗಬೇಕಾಗಿತ್ತು, ಈ ಡೆವಲಪ್ಮೆಂಟಿಗೆ ಮಾರಕ್ಕಾಗಿದ್ದಾರೆ. ಇದಕ್ಕೆ ಪೂರಕವಾಗಿ ಏನು ನಮ್ಮ ಭಾಗದ 42 ಜನ ಶಾಸಕರು ಇದ್ದಾರೆ, ಈ ಶಾಸಕರುಗಳು ಇವತ್ತು ಕೈ ಬಾಯಿ ಮುಚ್ಕೊಂಡು ಕೂತಿದ್ದಾರೆ. ಇವರು ನೈತಿಕ ಹೊಣೆಗಾರಿಕೆಯನ್ನು ಹೊತ್ಕೋಬೇಕು. ಯಾಕಂದರೆ ಇವತ್ತು ನಾನು ಇದಕ್ಕೆ ಸಂಬಂಧಿಸಿದ ಸರ್, ಈಗ ನಾನು ವರದಿ ಕೊಡ್ತಾ ಇದ್ದೀನಿ ಸರ್, ವರದಿ ಕೊಟ್ಟಿದ್ದೀನಿ, ಸರ್ಕಾರದ ವರದಿ ನಿಮ್ಮ ಹಿಂದ್ಗಡೆ ಪೇಜ್ ನಂಬರ್ 3 ಇದೆ ಸರ್. ಪೇಜ್ ನಂಬರ್ 3 ತೆಗೀರಿ. ಅದರಲ್ಲಿ ಈ ನಿಮ್ಮ ಪ್ರೆಷರ್ ವೆಹಿಕಲ್ಗಳೆಲ್ಲ ಓಡಾಡ್ತಾವಲ್ಲ, ಟಿಪ್ಪರ್ಗಳು, ದೊಡ್ಡ ದೊಡ್ಡ ಟಿಪ್ಪರ್ಗಳು, 10 ವೀಲರ್ಸು, 12 ವೀಲರ್ಸು, 18 ವೀಲರ್ಸ್, 16 ವೀಲು, 18 ರೋಡೆಲ್ಲ ಹಾಳು ಮಾಡೋದ್ರದ್ದೆಲ್ಲ ಆಗ್ಬಿಟ್ಟಿದೆಯಲ್ಲ. ಸ್ಪೀಡ್ ಬೈಕ್ ಹಾಕ್ಸಿದ್ವಿ ನಾವು ಮೀಟಿಂಗ್ ಮಾಡಿ, ನಿಯಂತ್ರಣದಲ್ಲಿ ಇರಬೇಕು ಅಂತೇಳಿ ಅವತ್ತು ಮೀಟಿಂಗ್ ಮಾಡಿ RTOದವ್ರನ್ನ ಕರೆದು ನಾವು ಮೀಟಿಂಗ್ ಮಾಡಿ ಅದೆಲ್ಲ ಕ್ರಮ ತಗೊಂಡಿದ್ವಿ. ಈ ಶಾಸಕರಿಗೆ ಅವರು ಬೇಕಾಗಿಲ್ಲ, ಅವರು ಬೇಕಾಗಿಲ್ಲ ಕೇಳಿದ್ರೆ ನಾನು ಬಿಸ್ನೆಸ್ ಮ್ಯಾನ್, ನಾವು ಅರ್ಥಕ್ಕ ನಾನು ತಗ್ಗಿ ತೂಕ ಮಾಡೋರು, ನಾನು ಬಣಜಿಗ ಎಲ್ಲ ಬಂದಿರುತ್ತೆ. ಇನ್ನೇನು ಹೇಳ್ಬೇಕು, ಬರ್ತಕ್ಕ ಅಂತ ಹೇಳಿದ್ರೆ ಅರ್ಥ ಇದೆ. ವ್ಯಾಪಾರ ಮಾಡಕ್ಕೆ ಬಂದಿದ್ದೀರಾ? ವ್ಯಾಪಾರ ಮಾಡಕ್ಕೆ ಬಂದಿದ್ದೀರಾ? ನಿಮ್ಮ ಜವಾಬ್ದಾರಿ ಕೊಟ್ಟಿರೋದನ್ನ ಸರಿಯಾದ ರೀತಿಯಲ್ಲಿ ನಡೆಸೋದನ್ನ ಮತ್ತೆ ಕಲ್ತ್ಕೊಳ್ಳಿ. ನೀವು ನಾವೇ ನಿಮ್ಮ ಪಾಠ